ಕುಂಭಮೇಳದಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಕನ್ನಡಿಗರು 4 ಅಸುನೀಗಿದ್ದಾರೆ. ಅದರಲ್ಲಿ ಬೆಳಗಾವಿಯ ಅರುಣ್ ಕೋರ್ಪಡೆ ಕೂಡ ಬಲಿಯಾಗಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಅರುಣ್ ಅವರ ಪತ್ನಿ ಕಾಂಚನ ಮಾತನಾಡಿದ್ದು, ಜನವರಿ 25ಕ್ಕೆ ನಾವು ಪ್ರಯಾಗ್ರಾಜ್ಗೆ ಹೋಗಿದ್ದೆವು. ಜನವರಿ 28ಕ್ಕೆ ತಲುಪಿದೆವು. ಸ್ನಾನಕ್ಕೆ ಹೋದಾಗ ಏಕಾಏಕಿ ಗದ್ದಲ ಪ್ರಾರಂಭವಾಯಿತು. ನೂಕುನುಗ್ಗಲಿನಲ್ಲಿ ನನ್ನ ಪತಿ ನನ್ನ ಕೈ ಬಿಟ್ಟರು. ನೋಡ್ತಿದ್ದಂತೆ ನೂಕುನುಗ್ಗಲು ಜಾಸ್ತಿಯಾಗಿ ಅವರು ಕೆಳಗೆ ಬಿದ್ದರು. ನಾನೊಂದು ಕಡೆ ಅವರೊಂದು ಕಡೆಯಾದೆವು. ಕಾಲ್ತುಳಿತದಿಂದ ಪತಿ ಮೃತಪಟ್ಟರು ಅಂತ ಕಾಂಚನ ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದ್ದು, ಕೋಟ್ಯಾಂತರ ಜನರು ಮಹಾಕುಂಭಮೇಳವನ್ನು ನೋಡಲು ಜನಸಾಗರವೇ ಹರಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಕನ್ನಡಿಗರು 4 ಅಸುನೀಗಿದ್ದಾರೆ. ಅದರಲ್ಲಿ ಬೆಳಗಾವಿಯ ಅರುಣ್ ಕೋರ್ಪಡೆ ಕೂಡ ಬಲಿಯಾಗಿದ್ದಾರೆ. ಕಾಲ್ತುಳಿತಕ್ಕೆ ಒಳಗಾದಂಥ ಅರುಣ್ ಅವರ ಪತ್ನಿ ಕಾಂಚನ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಯಾವಾಗ ಹೋಗಿದ್ರಿ ತಾವು? ನಾನು 23ಕ್ಕೆ ಹೋಗಿದ್ದೆ ಸರ್. ನಾನು 24ಕ್ಕೂ 25ಕ್ಕೆ ಸರ್. ಜನವರಿ 25th 28ಕ್ಕೆ ಬೆಳಿಗ್ಗೆ ಹೋಗಿ ಮುಟ್ಟಿದ್ವಿ. ಅಲ್ಲೇ ಮಧ್ಯಾಹ್ನ ತನಕ ಸಾಯಂಕಾಲ ತನಕ ನಾವು ಸ್ನಾನಕ್ಕೆ ಹೋಗ್ಬೇಕಂತ ಹೋಗಿದ್ವಿ. ಅಲ್ಲಿ ಅದು ಅಮಾವಾಸ್ಯೆ ಸ್ನಾನ ಮಾಡ್ಬೇಕಂತ ಎಲ್ಲರೂ ಹೇಳಿದರು. ನಾವು ಹೋಗ್ತಾ ಇದ್ವಿ. ಒಮ್ಮೆ ಅಲ್ಲಿಂದ ನಾವು ಹೋಗ್ತಾ ಇರುವಾಗ ಫುಲ್ಲಲ್ಲಿ ಜನಗಳೆಲ್ಲ ಸ್ನಾನ ಮಾಡಿದವರೆಲ್ಲ ಓಡ್ತಾ ಬಂದುಬಿಟ್ರು. ಮೈ ಮೇಲೆ ನಮಗೆ ಏನು ಮಾಡಬೇಕಂತ ತಿಕ್ತೋಚಿಲ್ಲ. ನಾವು ಸರಳ ಹೋಗುವಾಗ ಅವ್ರು ನಮ್ಮ ಮೈ ಮೇಲೆ ಬಂದ್ಮೇಲೆ ನಾವು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಒಬ್ಬರನ್ನ ಗಟ್ಟಿ ಹಿಡ್ಕೊಂಡ್ವಿ ನಾವು. ಆದರೂ ಬಿಡಬಾರ್ದು ಅಂತೇಳಿ ಭಾಳ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಎಲ್ಲ ನಮ್ಮ ಬಿಳಿಸಿ ನಮ್ಮ ಮ್ಯಾಗ ತುಳಿದಾಡ್ಕೊಂತ ಹೋಗ್ಬಿಟ್ರು. ಒಂದು 50 ಜನ ನಮ್ಮ ಮೈ ಮ್ಯಾಗ ಬಿದ್ದಿದ್ರಲ್ಲ. ನಾವು ಹೊರಗಿಂದ ಯಾರು ಎಷ್ಟು ಬಿದ್ದಿದ್ರು ನಾವು ಏನು ನೋಡಲಿಲ್ಲ. ನಮ್ಮ ಸುತ್ತಮುತ್ತ 50 ಜನ ಇದ್ರು ಅಲ್ಲಿ. ಭಾಳ ಅಂದ್ರೆ ಭಾಳ ತುಳಿದಾಡ್ಕೊದ್ರು. ನಮ್ಮ ಮನೆಯವ್ರು ಹೆಲ್ಪ್ ಅಂತ ಕೇಳಿದ್ರು, ಯಾರೂ ಹೆಲ್ಪ್ ಮಾಡಲಿಲ್ಲ. ಎಲ್ಲರೂ ಬರೀ ವಿಡಿಯೋ ಶಿಲ್ಪಿ ಫೋಟೋಸ್ ಇವತ್ತು ತಗೋತಾ ಇದ್ರು, ಯಾರೂ ಹೆಲ್ಪ್ ಮಾಡಲಿಲ್ಲ. ಲಾಸ್ಟ್ ಯಾರು ನಾನು ಒಂದು ಸ್ವಲ್ಪ ನಮ್ಮ ಮನೆಯವ್ರನ್ಗೆ ಫುಲ್ ಅನ್ಕಾನ್ಸಿಯಸ್ ಆಗಿ ಬಿದ್ದುಬಿಟ್ರು ನನ್ನ ಮೈ ಮೇಲೆ. ನಾನು ಅನ್ಕಾನ್ಸಿಯಸ್ ಆಗಿದ್ದು. ಯಾರೋ ಒಂದು ಸ್ವಲ್ಪ ಬಾಯಲ್ಲಿ ನೀರು ಹಾಕಿದ್ರು, ನನಗೆ ಎಚ್ಚರ ಆಯಿತು. ಆಮೇಲೆ ನೋಡಿದ್ರೆ ನಮ್ಮ ಮನೆಯವ್ರ ಮೈ ಮೇಲಿದ್ದರು. ಅವ್ರನ್ನ ಎಬ್ಬಿಸ್ಲಿಕ್ಕೆ ಆಗಲಿಲ್ಲ ಸರ್ ನನಗೆ. ಬೇರೆಯವ್ರು ಬಂದು ಕಾಲಷ್ಟು ತೆಗೆದ್ಬಿಟ್ರು. ಆಮೇಲೆ ಎದ್ದವ್ರನ್ನ ಎದೆ ಪುಷ್ ಮಾಡಿದೆ. ಮತ್ತು ಎಲ್ಲಿ ಪಂಪ್ ಹಾಕಿದೆ ಸರ್, ನೀರು ಹಾಕಿದೆ, ಪಂಪ್ ಮಾಡಿದೆ. ಏನಂತಂದ್ರೆ ಈ ಥರ ಗಲಾಟೆ ಅದು ಅದರಲ್ಲಿ ಆಗಿರುವಂಥದ್ದು ಭಾಳಷ್ಟು ನೋಡ್ತಾ ಇರೋದು 56 ಜನ ಮೈ ಮೇಲೆ ಬಿದ್ದರು. ಹೀಗಾಗಿ ಈ ಸಮಸ್ಯೆ ಆಯಿತು ಅಂತ ಹೇಳಿ ತಿಳಿಸ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ದಿಲೀಪ್ ಪಬ್ಲಿಕ್ ಟಿವಿ ಬೆಳಗಾವಿ.